ತಂಡವನ್ನ ಯಾಕೆ ಡೇಂಜರಸ್ ಅಂತಾರೆ ಅನ್ನೋದಕ್ಕೆ ಶುಕ್ರವಾರದ ಇನ್ನಿಂಗ್ಸ್ ಬೆಸ್ಟ್ ಎಕ್ಸಾಂಪಲ್. 84 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡಿದ್ದವರು ನೆಕ್ಸ್ಟ್ 250+ ಆದರೂ ಕೂಡ ವಿಕೆಟ್ಲೆಸ್. ಅದು ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲು. ಅದರಲ್ಲೂ ಇಂಗ್ಲೆಂಡ್ ಬ್ಯಾಟರ್ ಜೇಮಿ ಸ್ಮಿತ್ ಅಕ್ಷರಶಃ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿದರು, ರಿಸ್ಕ್ ಫ್ರೀ ಸ್ಕೋರ್ ಮಾಡಿದರು, 80 ಎಸೆತಗಳಲ್ಲೇ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದರು. ಸೊ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕಗಳ ದಾಖಲೆ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಡ್ಜ್ ಬಾಸ್ಟನ್ನಲ್ಲಿ ನಡೀತಾ ಇರುವಂತಹ 2ನೇ ಪಂದ್ಯದಲ್ಲಿ ಟಾಸ್ ಸೋತಂತ ಭಾರತ ಮೊದಲನೇ ಇನ್ನಿಂಗ್ಸ್ನಲ್ಲಿ 587 ರನ್ಸ್ಗಳನ್ನು ಕಲೆ ಹಾಕಿತ್ತು. ಈ ಸ್ಕೋರ್ ಬೆನ್ನತ್ತಿದಂಥ ಇಂಗ್ಲೆಂಡ್ ತಂಡ 2ನೇ ದಿನದಾಟ ಮುಗಿಯೋ ಹೊತ್ತಿಗೆ 77 ರನ್ ಗಳಿಸಿ 3 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಇನ್ನು 3ನೇ ದಿನದಾಟದಲ್ಲಿ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿದಂಥ ಇಂಗ್ಲೆಂಡ್ಗೆ ಮೊಹಮ್ಮದ್ ಸಿರಾಜ್ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಟ್ಟರು. ಜೋ ರೂಟ್ ಮತ್ತು ಬೆನ್ ಸ್ಟೋಕ್ಸ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. 84 ರನ್ಗಳಿಗೆ ಇಂಗ್ಲೆಂಡ್ ತಂಡ 5 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಟಾಪ್ ಆರ್ಡರ್ ಬ್ಯಾಟರ್ಸ್ ಎಲ್ಲರೂ ಕೂಡ ಔಟ್ ಆಗ್ತಾ ಇದ್ದಂತೆ 200 ರನ್ಗಳ ಹೊತ್ತಿಗೆಲ್ಲ ಆಂಗ್ಲರು ಆಲ್ ಔಟ್ ಆಗ್ತಾರೆ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದರೆ 6ನೇ ವಿಕೆಟ್ಗೆ ಹ್ಯಾರಿ ಬ್ರೂಕ್ ಜೊತೆಯಾದಂಥ ಜೇಮಿ ಸ್ಮಿತ್ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. ಅಲ್ಲಿವರೆಗೂ ಕಂಟ್ರೋಲ್ನಲ್ಲೇ ಇದ್ದ ಭಾರತೀಯ ಬೌಲರ್ಗಳನ್ನು ಅಟ್ಟಾಡಿಸಿ ಹೊಡೆದ್ರು. 6-4 ಅಂತ ಭಾರತೀಯ ಬೌಲರ್ಗಳನ್ನು ಕಾಡಿ ನೋಡುತ್ತಲೇ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ರು. 80 ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿದ ಜೇಮಿ ಸ್ಮಿತ್. ಭಾರತ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಜೇಮಿ ಸ್ಮಿತ್ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ರು. 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಜೇಮಿ ಸ್ಮಿತ್ ಫಸ್ಟ್ ಬಾಲ್ನಿಂದಲೇ ಡಾಮಿನೇಟ್ ಶುರು ಮಾಡಿದ್ರು. 4 ಮೂಲಕವೇ ಖಾತೆ ತೆರೆದ ಸ್ಮಿತ್ ಆ ಬಳಿಕ 6-4 ಮೂಲಕವೇ ಡೀಲ್ ಮಾಡಿದ್ರು. ಹಾಗೆ ಕೇವಲ 80 ಎಸೆತಗಳಲ್ಲಿ 14-4 3 ಸಿಕ್ಸರ್ಗಳೊಂದಿಗೆ 107 ರನ್ಗಳನ್ನು ಕಲೆ ಹಾಕಿದ್ರು. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳಿಸಿದ 3ನೇ ಅತಿ ವೇಗದ ಶತಕದ ದಾಖಲೆ ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ. 1902ರಲ್ಲಿ ಜಿಎಲ್ ಜೆಸ್ಸಾಪ್ 76 ಎಸೆತಗಳಲ್ಲಿ ಶತಕ ಬಾರಿಸಿದರು. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳಿಸಿದ ಅತ್ಯಂತ ವೇಗದ ಶತಕದ ಇದು. ಇನ್ನು ಜಾನಿ ಬೈರ್ಸ್ಟೋ 77 ಎಸೆತಗಳಲ್ಲಿ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇದೀಗ ಜೇಮಿ ಇಂಗ್ಲೆಂಡ್ ಪರ 3ನೇ ಫಾಸ್ಟೆಸ್ಟ್ ಸೆಂಚುರಿಯನ್ನು ಸಿಡಿಸಿದ್ದಾರೆ. ಸೊ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗದ 5 ಶತಕಗಳ ದಾಖಲೆ ಯಾರ್ಯಾರ ಹೆಸರಿನಲ್ಲಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ನ್ಯೂಜಿಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ ಬ್ರೆಂಡನ್ ಮೆಕ್ಲಮ್ 2015ರಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಕೇವಲ 54 ಎಸೆತಗಳಲ್ಲಿ ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದಿದ್ರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಗಳಿಸಿದ ನಂಬರ್ 1 ಬ್ಯಾಟರ್ ಆಗಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ವಿ ರಿಚರ್ಡ್ಸ್ ಇದ್ದಾರೆ. ವೆಸ್ಟ್ ಇಂಡೀಸ್ನ ರಿಚರ್ಡ್ಸ್ 1985ರಲ್ಲಿ ಕೇವಲ 56 ಎಸೆತಗಳಲ್ಲಿ ಶತಕ ಕಂಪ್ಲೀಟ್ ಮಾಡಿದ್ರು. ಇನ್ನು 3 ದಶಕಗಳ ಕಾಲ ವಿಶ್ವ ದಾಖಲೆಯಾಗಿ ಉಳಿದಿದ್ದ ಈ ಇನ್ನಿಂಗ್ಸ್ನ ದಾಖಲೆಯನ್ನ 2015ರಲ್ಲಿ ಮೆಕ್ಲಮ್ ಅಳಿಸಿ ಹಾಕಿದ್ರು. ಇನ್ನು ನಂಬರ್ 3 ಸ್ಥಾನದಲ್ಲಿ ಪಾಕಿಸ್ತಾನದ ಮಿಸ್ಬಾ ಉಲ್ ಹಕ್ ಇದ್ದಾರೆ. 2014ರಲ್ಲಿ ಮಿಸ್ಬಾ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ 56 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿದ್ರು. ಇನ್ನು 4ನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಇದ್ದಾರೆ. ಆಸ್ಟ್ರೇಲಿಯಾ ಮೂಲದ ಈ ಆಟಗಾರ 2006ರಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ ಕೇವಲ 57 ಎಸೆತಗಳಲ್ಲಿ ಶತಕವನ್ನು ಕಂಪ್ಲೀಟ್ ಮಾಡಿದ್ರು. ಇನ್ನು 5ನೇ ಸ್ಥಾನದಲ್ಲಿ ಜಾಕ್ ಗ್ರೆಗೋರಿ ಇದ್ದಾರೆ. ಆಸ್ಟ್ರೇಲಿಯಾದ ಆಟಗಾರ 1921ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೇವಲ 67 ಎಸೆತಗಳಲ್ಲಿ ಶತಕವನ್ನು ಬಾರಿಸಿ ಹೊಸ ಇತಿಹಾಸವನ್ನು ನಿರ್ಮಿಸಿದ್ರು. ಟೆಸ್ಟ್ ಕ್ರಿಕೆಟ್ ಅಂದ್ರೇನೆ ಹಾಗೆ, 5 ದಿನಗಳು ಸುದೀರ್ಘವಾಗಿ ನಡೆಯುವಂಥ ಪಂದ್ಯ ಅದು. ಬ್ಯಾಟ್ಸ್ಮನ್ಗಳಿಗೆ ಇಲ್ಲಿ ತಾಳ್ಮೆಯ ಅಸ್ತ್ರವಾಗಿರುತ್ತೆ. ಎಷ್ಟು ಬಾಲ್ಸ್ ಫೇಸ್ ಮಾಡ್ತಾರೆ ಅನ್ನೋದಕ್ಕಿಂತ ಎಷ್ಟು ರನ್ಸ್ ಬಂತು ಅನ್ನೋದೇ ಮ್ಯಾಟ್ರ್ ಆಗುತ್ತೆ. 60-70ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸೋದೇ ಗ್ರೇಟ್. ಅಂಥದ್ರಲ್ಲಿ ಜೇಮಿ ಸ್ಮಿತ್ ಕೇವಲ 80 ಎಸೆತಗಳಲ್ಲಿ ಈಗ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಹೇಳೋದು ಇಂಗ್ಲೆಂಡ್ ತಂಡ ಯಾವಾಗಲೂ ಕೂಡ ಬಾಸ್ ಬಾಲ್ಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಪ್ರತಿಯೊಬ್ಬ ಆಟಗಾರ ಕೂಡ ಅದೇ ಮಾದರಿಯಲ್ಲಿ ಬ್ಯಾಟ್ ಬೀಸ್ತಾರೆ. ಇದೀಗ ಜೇಮಿ ಕೂಡ ಅಂಥದ್ದೇ ಸ್ಟೈಲ್ನಲ್ಲಿ ಬ್ಯಾಟಿಂಗ್ ಬೀಸಿ ಭಾರತೀಯ ಬೌಲರ್ಗಳನ್ನು ಕಾಡಿದ್ದಾರೆ. ನಮಸ್ಕಾರ.